ರೈತರಿಗೆ ಸರ್ಕಾರ ಯಾವುದಕ್ಕೆ ಹಣ ಕೊಟ್ಟಿದೆ? ಹೊಲದಲ್ಲಿ ಅವರ ಬೆಳೆ ಹಾನಿಯಾಗಿದೆ, ಅವರ ಬದುಕು ಸಂಪೂರ್ಣ ರೋಡಿಗೆ ಬಂದಿದೆ, ಅವರಿಗೆ ಬದುಕಲಿಕ್ಕೆ ಒಂದಷ್ಟು ಹಣವನ್ನು ಸರ್ಕಾರ ಬೆಳೆ ಹಾನಿ ಪರಿಹಾರವಾಗಿ ಕೊಟ್ಟಿದೆ. ಆದರೆ ಈ ಬ್ಯಾಂಕ್ಗಳು ಅದನ್ನ ಸಾಲದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಇಲ್ಲ ನೀವು ಸಾಲ ಕಟ್ಟಬೇಕು, ಇಲ್ಲಿಂದ ಕಟ್ಟು ಮಾಡ್ಕೋತೀವಿ ಅಂದ್ರೆ ಇದು ಯಾವ ಪುರುಷಾರ್ಥ ಇದು? ಇದನ್ನ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಬೆಳೆ ಹಾನಿ ಪರಿಹಾರಕ್ಕಾಗಿ ನೀಡಿದ ಹಣವನ್ನ ನೇರವಾಗಿ ರೈತರಿಗೆ ಸಿಗಬೇಕು, ಅವ್ರ ಖಾತೆಗೆ ಬಂದಂತ ಹಣ ಅವರ ಕೈ ಸೇರಬೇಕು. ಈ ಬ್ಯಾಂಕ್ನವ್ರು ಏನಾದರೂ ಅದನ್ನ ನೀವು ಸಾಲ ಕಟ್ಟಿಲ್ಲ ಅಂತ ಸಾಲದ ಖಾತೆಗಳಿಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ಬ್ಯಾಂಕ್ನವರ ವಿರುದ್ಧ ಕ್ರಮ ಜರುಗಿಸಬೇಕು. ಯಾಕಂದ್ರೆ ಕರುನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರು ಬೆಳೆದಂತ ಉದ್ದು, ಹೆಸರು, ಸೋಯಾ ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಅವ್ರ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಬಟ್ಟೆ ತಗೊಳ್ಳಿಕ್ಕೆ ದುಡ್ಡಿಲ್ಲ, ಮುಂದಿನ ವರ್ಷ ಕೃಷಿ ಚಟುವಟಿಕೆ ಮಾಡ್ಲಿಕ್ಕೂ ಕೂಡ ರೈತರ ಹತ್ರ ದುಡ್ಡಿಲ್ಲ. ಅದನ್ನ ಅರ್ಥಕೊಳ್ಳಬೇಕು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲಾಧಿಕಾರಿಗಳು ಮುತುವರ್ಜಿಯನ್ನ ವಹಿಸಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಡಬೇಕು. ರೈತರ ಬೆಳೆ ಹಾನಿ ಪರಿಹಾರದ ಹಣವನ್ನ ಅವರಿಗೆ ಡೈರೆಕ್ಟ್ ಆಗಿ ಅವ್ರ ಕೈ ಕೊಡಬೇಕು. ಅದರಲ್ಲಿ ಡಿಡಕ್ಷನ್ ಆಗಬಾರ್ದು. ಅದು 18,000 ಇರಲಿ, 25,000 ಇರಲಿ, 30,000 ಇರಲಿ.